forever on fire. ದರ್ಶನ್ ಮೀಟ್ ಮಾಡುವುದಕ್ಕೆ ಬರ್ತಿದ್ದಾರೆ ಡಿಂಪಲ್ ಕ್ವೀನ್. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ದಚ್ಚು ಮೇಟ್ಸ್ ರಚ್ಚು. ಮಧ್ಯಾಹ್ನ ದರ್ಶನ್ ಭೇಟಿ ಮಾಡುವುದಕ್ಕೆ ರಚಿತಾ ರಾಮ್ ಬರ್ತಾ ಇದ್ದಾರೆ. ದರ್ಶನ್ ಜೈಲಿಗೆ ಹೋದ ಬಳಿಕ ಇದೇ ಫಸ್ಟ್ ಟೈಮ್ ಬರ್ತಿದ್ದಾರೆ ರಚಿತಾ ರಾಮ್. ಹೀಗಾಗಿ ದರ್ಶನ್ ಮೀಟ್ ಮಾಡೋದಕ್ಕೆ ರಚಿತಾ ರಾಮ್ ಬರ್ತಾ ಇರೋದ್ರಿಂದ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಈಗಾಗಲೇ ಅನೇಕ ನಟ ನಟಿಯರು ದರ್ಶನ್ ಅವರನ್ನ ಭೇಟಿ ಮಾಡಿ ಹೋಗಿದ್ದಾರೆ, ಸ್ನೇಹಿತರು, ಕುಟುಂಬಸ್ಥರು. ಈಗ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ದಚ್ಚು ಮೀಟ್ಸ್ ರಚ್ಚು. ರಚಿತಾ ರಾಮ್ ದರ್ಶನ್ ಅವರನ್ನ ಮೀಟ್ ಮಾಡಲಿದ್ದಾರೆ. ದಚ್ಚು ನೋಡುವುದಕ್ಕೆ ಬರಿಗೈಯಲ್ಲಿ ಬರ್ತಾರ ರಚ್ಚು, ಅಥವಾ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಬರ್ತಾರ, ಒಬ್ಬರೇ ಬರ್ತಾರ ಅನ್ನೋದು ಗೊತ್ತಿಲ್ಲ. ಯಾಕೆಂದ್ರೆ ವಾರದಲ್ಲಿ 2 ಬಾರಿ ಮಾತ್ರ ಭೇಟಿಗೆ ಅವಕಾಶ ಇರುತ್ತೆ ಆರೋಪಿಗಳ ಭೇಟಿಗೆ. ಈಗಾಗಲೇ ಸೋಮವಾರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಭೇಟಿ ಮಾಡ್ಕೊಂಡು ಹೋಗಿದ್ದಾರೆ. ಇವತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಭೇಟಿ ಮಾಡೋದಕ್ಕೆ ಬರ್ತಾರೆ. ಹಾಗಾಗಿ ಅವ್ರ ಜೊತೆಗೇನೆ ರಚಿತಾ ರಾಮ್ ಅವ್ರು ಬರ್ತಾರಾ ಇಲ್ವಾ ಅನ್ನೋದು ಕೂಡ ಸದ್ಯಕ್ಕೆ ಗೊತ್ತಿಲ್ಲ. ಅವ್ರ ಜೊತೆಗೆ ಬರಲಿಲ್ಲ ಅಂತ ಅಂದ್ರೆ ರಚಿತಾ ರಾಮ್ ಅವರಿಗೆ ಅವಕಾಶ ಸಿಗೋದು ಕಷ್ಟನೇ, ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಹಿಂದೆ ಸಾಧು ಕೋಕಿಲ್ ಅವರು ಕೂಡ ಮೀಟ್ ಮಾಡೋದಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ಈಗಾಗಲೇ 2 ಬಾರಿ ಮೀಟ್ ಮಾಡಿದ್ದಾಗಿದೆ ವಾರದಲ್ಲಿ. ಹಾಗಾಗಿ ಮುಂದಿನ ವಾರ ಅವ್ರ ಕುಟುಂಬಸ್ಥರು ಅಥವಾ ಸ್ನೇಹಿತರ ಜೊತೆಗೆ ಬನ್ನಿ ಅಂತ ಹೇಳಿದ್ರು. ಹಾಗಾಗಿನೇ ಸಾಧು ಕೋಕಿಲ್ ಅವರು ಕೂಡ ಅವರ ಕುಟುಂಬಸ್ಥರ ಜೊತೆಗೆ ಹೋಗಿ ಮೀಟ್ ಮಾಡಿದ್ರು. ಈ ಬಾರಿ ರಚಿತಾ ರಾಮ್ ಅವರ ಸರದಿ ರಚಿತಾ ರಾಮ್ ಕೂಡ ಇವತ್ತು ದರ್ಶನ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದಾರೆ. ಇವತ್ತು ಬುಲ್ಬುಲ್ ಸಿನಿಮಾದಲ್ಲಿ ದರ್ಶನ್ ಹಾಗೂ ರಚಿತಾ ರಾಮ್ ಕಾಣಿಸ್ಕೊಂಡಿದ್ರಲ್ಲ, ಆ ಸಿನಿಮಾದ ಖ್ಯಾತಿಯ ನಟಿ ಆಗಿರುವಂಥ ನಟಿ ರಚಿತಾ ರಾಮ್ ಅವರು ದರ್ಶನ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಿದ್ದಾರೆ. ಪರಪ್ಪನ ಅಗ್ರಹಾರ ಸೇರಿರುವಂಥ ದರ್ಶನ್ ಅವರ ಮೊದಲ ಭೇಟಿ ರಚಿತಾ ರಾಮ್ ಅವರು ಮಾಡ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ವಿಜಯಲಕ್ಷ್ಮಿ ಅವರ ಜೊತೆಗೆ ಹೋಗ್ತಾರಾ ಅಥವಾ ಒಬ್ಬರೇ ಹೋಗ್ತಾರಾ? ಇವರೇನಾದರೂ ಒಬ್ಬರೇ ಹೋದ್ರು ಅಂದರೆ ವಿಜಯಲಕ್ಷ್ಮಿ ಅವ್ರು ಮೀಟ್ ಮಾಡೋದಕ್ಕಾಗಲ್ಲ. ವಿಜಯಲಕ್ಷ್ಮಿ ಅವ್ರು ಹೋದ್ರು ಅಂತ ಅಂದರೆ ರಚಿತಾ ರಾಮ್ ಅವ್ರು ಮೀಟ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಇಬ್ಬರು ಒಟ್ಟಿಗೆ ಹೋಗ್ತಾರಾ? ಏನಾದರೂ ತೆಗೆದುಕೊಂಡು ಹೋಗ್ತಾರಾ ದರ್ಶನ್ ಅವರಿಗೋಸ್ಕರ? ಅವ್ರಿಗೆ ಇಷ್ಟವಾಗಿರೋದನ್ನ ಏನಾದರೂ ತೆಗೆದುಕೊಂಡು ಹೋಗ್ತಾರಾ? ಹೀಗೆಲ್ಲ ಸಾಕಷ್ಟು ಪ್ರಶ್ನೆಗಳು ಕೂಡ ಇದ್ದೇ ಇದೆ. ಈಗಾಗಲೇ ಅನೇಕ ನಾಯಕ ನಟಿಯರು ಕೂಡ ಭೇಟಿ ಮಾಡಿ ಬಂದಿದ್ದಾರೆ ದರ್ಶನ್ ಅವರನ್ನ. ದರ್ಶನ್ ಅವರು ಎಷ್ಟೇ ಬಾರಿ ಹೇಳಿದ್ರು ಕೂಡ ನನ್ನ ಮೀಟ್ ಮಾಡೋದಕ್ಕೆ ಯಾರೂ ಕೂಡ ಬರಬೇಡಿ, ಮನೆ ಸದಸ್ಯರು ಬಿಟ್ಟರೆ ಬೇರೆ ಯಾರು ಬರೋಕ್ಕೆ ಹೋಗಬೇಡಿ, ನನಗೂ ಅದರಿಂದ ನೋವಾಗುತ್ತೆ, ನಿಮಗೂ ನೋವಾಗುತ್ತೆ ಅಂತ ಹೇಳಿದ್ರು ಕೂಡ ಅನೇಕರು ಒಬ್ಬೊಬ್ಬರಾಗೆ ಭೇಟಿಯಾಗಿ ಬರ್ತಾ ಇದ್ದಾರೆ. ಈಗ ರಚಿತಾ ರಾಮ್ ಅವರು ಕೂಡ ಇವತ್ತು ದರ್ಶನ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದಾರೆ. ದರ್ಶನ್ ಮತ್ತು ರಚಿತಾ ರಾಮ್ ಇಬ್ಬರು ಕೂಡ ಬುಲ್ಬುಲ್ ಸಿನಿಮಾದಲ್ಲಿ ನಟಿಸಿದ್ರು. ರಚಿತಾ ರಾಮ್ ಅವ್ರಿಗೆ ಮೊದಲ ಸಿನಿಮಾನೇ ಬುಲ್ಬುಲ್, ಅದರಿಂದಾನೇ ಅವರು ಹೆಸರನ್ನು ಪಡ್ಕೊಂಡಿರುವಂಥದ್ದು. ಹೀಗಾಗಿ ದರ್ಶನ್ ಅವರನ್ನ ಮೀಟ್ ಮಾಡೋದಕ್ಕೆ ಅಂತ ಇಷ್ಟು ದಿನಗಳ ಬಳಿಕ, ಈಗಾಗಲೇ ಹತ್ತತ್ರ 2 ತಿಂಗಳಾಯಿತು ಪರಪ್ಪನ ಅಗ್ರಹಾರ ಸೇರಿ ದರ್ಶನ್ ಅವರು. ಈಗ ಇವತ್ತು ಭೇಟಿ ಮಾಡಬೇಕು ಅಂತ ದಿನವನ್ನು ನಿಗದಿ ಮಾಡ್ಕೊಂಡಿದ್ದಾರೆ ಇವತ್ತು ರಚಿತಾ ರಾಮ್ ಅವರು. ನೋಡಬೇಕಾಗುತ್ತೆ ಅವರು ಭೇಟಿ ಆಗೋದಕ್ಕೆ ಅಂತ ವಿಜಯಲಕ್ಷ್ಮಿ ಅವ್ರ ಜೊತೆಗೆ ಹೋಗ್ತಾರಾ, ಏನು ಕತೆ, ಭೇಟಿಗೆ ಅವಕಾಶ ಇವತ್ತು ಸಿಗುತ್ತಾ ಸಿಗಲ್ವಾ, ಹೋಗುವಂಥ ಸಂದರ್ಭದಲ್ಲಿ ಖಾಲಿ ಕೈಯಲ್ಲಿ ಹೋಗ್ತಾರಾ, ಏನಾದರೂ ತೆಗೆದುಕೊಂಡು ಹೋಗ್ತಾರಾ ದರ್ಶನ್ ಅವರಿಗೋಸ್ಕರ?